ಚಿತ್ರದುರ್ಗದ ಕರುವಿನಕಟ್ಟೆ ವೃತ್ತದಲ್ಲಿ ಹೋಳಿಗೆಮ್ಮ ಹಬ್ಬವನ್ನು ಆಚರಣೆ ಮಾಡಲಾಯಿತು. ಜುಲೈ 30 ಸಂಜೆ 5 ಗಂಟೆಗೆ ಈ ಒಂದು ಹಬ್ಬವನ್ನು ಆಚರಿಸಲಾಯಿತು. ಇಲ್ಲಿನ ಕರುವಿನಕಟ್ಟೆ ವೃತ್ತ, ಸಣ್ಣ ಗರಡಿ, ದೊಡ್ಡ ಗರಡಿ, ದೊಡ್ಡಪೇಟೆ, ಜೋಗಿಮಟ್ಟಿ ರಸ್ತೆ, ಕಬೀರಾನಂದ ಆಶ್ರಮ, ಸುತ್ತಮುತ್ತಲಿನ ಪ್ರದೇಶ ಸೇರಿದಂತೆ ಮತ್ತಿತರೆ ಬಡಾವಣೆಗಳ ನಾಗರಿಕರು ಹೋಳಿಗೆಮ್ಮ ಪೂಜೆಯನ್ನು ನೆರವೇರಿಸಿದರು. ಇನ್ನು ಕಡೆಯ ಆಷಾಢ ಮಂಗಳವಾರ ಈ ಒಂದು ಹಬ್ಬವನ್ನು ಆಚರಣೆ ಮಾಡುವುದು ವಿಶೇಷ. ಅಷ್ಟೇ ಅಲ್ಲದೆ ಹೋಳಿಗೆ, ತುಪ್ಪ, ಅನ್ನ, ಮೊಸರು, ಎಡೆಯೊಂದಿಗೆ ಅಡಿಕೆ ತಟ್ಟೆ ಅಥವಾ ಊಟದ ಎಲೆಗಳಲ್ಲಿ ಮಣ್ಣಿನ ಕುಡಿಕೆಯಲ್ಲಿ ಬೇವಿನ ಸೊಪ್ಪು ಹಿಟ್ಟು, ಅರಿಶಿಣ, ಕುಂಕುಮ, ಬಳೆ, ತೆಂಗಿನಕಾಯಿ, ಬಾಳೆಹಣ್ಣು ಅರ್ಪಿಸುವುದು ಅಮ್ಮನ ಪೂಜೆಯನ್ನು ನೆರವೇರಿಸುವುದೇ ವಿಶೇಷ. ಅಷ್ಟೇ ಅಲ್ಲದೆ ನಂತರ ಇಲ್ಲಿನ ಕರುವಿನಕಟ್ಟೆ ವೃತ್ತದಲ್ಲಿರುವ ತ್ರಿಪುರ ಸುಂದರಿ ತಿಪ್ಪೀರಘಟ್ಟಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ಸಾಲಾಗಿ ಎಡೆ ಇಡಲಾಯಿತು. ಇನ್ನು ಯಾವುದೇ ಜಾತಿ ಜನಾಂಗಕ್ಕೆ ಸೀಮಿತವಾಗದೆ ಈ ಒಂದು ಆಚರಣೆ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಸಾಂಕ್ರಾಮಿಕ ರೋಗಗಳು ತೊಲಗಿಸಲು ಕೂಡ ಇಂದಿನಿಂದಲೂ ಕೂಡ ಈ ಒಂದು ಆಚರಣೆಯನ್ನ ಮಾಡಿಕೊಂಡು ಬಂದಿರುವುದೇ ಇಲ್ಲಿನ ಮತ್ತೊಂದು ವಿಶೇಷವಾಗಿದೆ.